ರೊಟೀನ್ ಇವಾಗ ಕಂಪ್ಲೀಟ್ ಚೇಂಜ್ ಆಗೋಗಿದೆ. ಇಲ್ಲಿ ಇನ್ನೊಬ್ರು ಬಾಣಂತನ ಮಾಡ್ಕೊಂತಿದ್ದಾರೆ ನಮ್ಮ ಮನೆಯಲ್ಲಿ. ಎದ್ದು ಕೊಸ ಕೊಸ ಅನ್ಕೊಂಡು ಅಲ್ಲೇ ಮಲ್ಕೊಂಡವನೆ. ನೀವು ಕೊಟ್ಟಿದ್ದೆ ನಮಗೆ ಮೃಷ್ಟಾನ್ನ ಭೋಜನ. ಈಗ ಕಾಟನ್ ಇಟ್ಕೊಂಡು ಮಾತಾಡ್ತಾ ಇದ್ರೆ ನನ್ನ ವಾಯ್ಸ್ ನನಗೆ ಎಕೋ ಆಗ್ತಾ ಇರುತ್ತೆ. ಹಂಗೆ ನನಗೂ ನಮಗೂ ಲೈಟಾಗಿ ಜಗಳ ಆಗುತ್ತೆ. ನಮ್ಮ ಬೇಡ ಹಂಗೆಲ್ಲ ಮಾಡಬೇಡ ಅಂತ ನನ್ನ ಕೈಲಿ ಆಗ್ತಾಯಿಲ್ಲ ಅಂತ. ನಮ್ಮ ಶಾಯಬ್ರು ಎದ್ಬಿಟ್ರು ಇವಾಗ. ನೀವು ಕೆಲವೊಬ್ರು ಕೇಳ್ತೀರಾ ಪಾಪುನ ತೋರಿಸಿ ಅಂತ, ಬಟ್ ನನ್ನ ಮಗ ಹೇಳ್ತಾ ಇದ್ದಾನೆ ಕ್ಯಾಮ್ರಾಗೆ ನಾನು ಮುಖ ತೋರಿಸಲ್ಲ ಅಂತ. ನಾನು ಹೋಗ್ಬೇಕು ನೆಕ್ಸ್ಟು ಹಾಸ್ಪಿಟಲ್ಗೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಬರೋದಕ್ಕೆ. ಅದು ಬಿಟ್ಟರೆ ಸೆಕೆಂಡ್ರಿ ಇನ್ಫೆಕ್ಷನ್ಗೆ ಟರ್ನ್ ಆಗಿಬಿಡತ್ತೆ ಅಂದ್ಕೊಂಡು ನಮ್ಮಿ ಖುಷಿ ಸುದ್ದಿ ಕೇಳಿ ಅಲ್ವಮ್ಮ. ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ರೊಟೀನ್ ಇವಾಗ ಕಂಪ್ಲೀಟ್ ಚೇಂಜ್ ಆಗೋಗಿದೆ. ಮೊದಲೆಲ್ಲ ಈ ಟೈಮಲ್ಲಿ ಇನ್ನೂ ಎದ್ದೇ ಇರ್ತಿರ್ಲಿಲ್ಲ. ಇಲ್ಲಾಂದರೆ ಈ ಟೈಮಿಗೆ ಕಷ್ಟಪಟ್ಟು ಎದ್ದಿರ್ತಾ ಇದೆ, ಎದ್ದೇಳಕ್ಕೆ ಟ್ರೈ ಮಾಡ್ತಾ ಇದ್ದೆ. ಟೈಮ್ ನೋಡಿ ಇವಾಗ 9:15 ನೈಟು ಲೇಟ್ ಮಲಗಿ ಬೆಳಗ್ಗೆ ಲೇಟ್ ಎದ್ದೇಳೋ ರೊಟೀನ್ ಇತ್ತಲ್ಲ ಇಬ್ರಿಗೂನು. ಇವಾಗ ಅದು ಕಂಪ್ಲೀಟ್ ಚೇಂಜ್ ಆಗೋಗಿದೆ. ನನಗಂತೂ ನೈಟೆಲ್ಲ ಸರಿ ನಿದ್ದೆನೇ ಇರಲ್ಲ ಬಿಡಿ. ನೈಟು ಇರಲ್ಲ, ಡೇನೂ ಇರಲ್ಲ, ಅದು ಬೇರೆ ವಿಚಾರ. ಬಟ್ ಐ ಆಮ್ ಎಂಜಾಯಿಂಗ್ ಇಟ್ ಈ ಮದರ್ಹುಡ್ನ. ಇಲ್ಲಿ ಇನ್ನೊಬ್ರು ಬಾಣಂತನ ಮಾಡ್ಕೊಂತಿದ್ದಾರೆ ನಮ್ಮ ಮನೆಯಲ್ಲಿ. ನಾವೇ ಮಾಡ್ತಾ ಇದ್ದೀವಿ, ಸ್ವಲ್ಪ ಆರೈಕೆ ಮಾಡೋಣ ಅಂತ. ಅದಕ್ಕೆ ನೋಡಿ ಇಲ್ಲಿ ಥಂಡಿ ಇದೆ ಅಂದ್ಬಿಟ್ಟು ಒಚ್ಚಿಸಿ ಮಲಗಿಸಿದ್ದೀವಿ ಪಾಪುನ ಪಕ್ಕದಲ್ಲಿ ಇಟ್ಟು. ಇನ್ನೇನು ಪಾಪು ಎದ್ದೇಳೋ ಟೈಮ್ ಆಯಿತು. ಅವ್ರಿಗೂ ನಿದ್ದೆ ಇರಲ್ಲ ನೈಟೆಲ್ಲ, ಹಂಗಾಗಿ ಮಲಗಿಸಿದ್ದೀವಿ ಚೆನ್ನಾಗಿ ಮಲ್ಕೊಳ್ಳಿ ಅಂತ. ಪಾಪುನ ಇವಾಗ ಎದ್ದೇಳಿಸ್ಕೊಳ್ಳೋ ಟೈಮು. ಏನು ಮಾಡ್ತಾ ಇದ್ದಾನೆ ನೋಡೋಣ. ಎದ್ದಾವಾಗಲೇ ಕೊಸ ಕೊಸ ಅಂತ ಇದ್ದ. ನಾನು ಏರ್ ಡ್ರೈ ಮಾಡ್ಕೋಬೇಕಂದ್ರೆ ಅದಕ್ಕೆ ಮನುನ ಕಳಿಸಿದೆ, ಹೋಗಪ್ಪ ನೋಡು ಅಂತ. ಅವನನ್ನ ಮಲಗಿಸ್ತಾ ಮನುನೇ ಮಲ್ಕೊಬಿಟ್ಟಿದ್ದಾರೆ ಇಲ್ಲಿ. ಎದ್ದು ಕೊಸ ಕೊಸ ಅನ್ಕೊಂಡು ಅಲ್ಲೇ ಮಲ್ಕೊಂಡವನೆ. ತೂಗು ಮಲಗಿಸವ್ರೆ. ಎದ್ದೇಳಿಸ್ಕೊಳ್ಳ ಈಗ. ಓಕೆ, ಏನು ಮಾಡ್ತಾಯಿದ್ದೆ ಇವಾಗ ನೀನು? ತಿಂಡಿ ಅಮ್ಮ ಗಾರ್ಬೇಜ್ ವ್ಯಾನ್ ಬತ್ತು ಇಟ್ಟಿದ್ಯಾ? ಓಕೆ, ಉಪ್ಪಿಟ್ಟ ಒಂದಿನ ಮಾಡ್ದಂಗಿರೋಕ್ಕಾಯ್ತದ ಬಾಂಚಿ ಕೊಡೋದು. ಓಕೆ ಆಯಿತು. ಇವಾಗ ನೀವು ಕೊಟ್ಟಿದ್ದೆ ನಮಗೆ ಮೃಷ್ಟಾನ್ನ ಭೋಜನ. ಈಗ ತಿಂತಾ ಇದ್ದೀನಲ್ಲ ಮಮ್ಮಿ, ಬೇರೆ ಆಪ್ಷನ್ ಇನ್ನೇನೈತೆ? ಮೊದಲಾಗಿ ಹೋಟ್ಲಿಗೆ ಓಡೋಯ್ತಾ ಇದ್ದೆ, ಇವಾಗ ಅಲ್ಲಿಗೂ ಓಡೋಗಂಗಿಲ್ಲ. ಕೆಲಸ ಮಾಡ್ಕೊತೀನಿ. ಹಂಗೆ ನೋಡಿ, ಮೊದಲೆಲ್ಲ ಮನೆಯಲ್ಲಿ ಏನಾದ್ರೂ ಮಾಡ್ಕೊಂಡು ತಿನ್ನೋಕೆ ಮೂಡಿಲ್ಲ, ಇಲ್ಲ ಮನೇಲಿ ಮಾಡಿದ್ದು ತಿನ್ನೋದಕ್ಕೆ ಇಷ್ಟ ಆಗ್ತಿಲ್ಲ ಅಂತಂದರೆ ಟಕ್ ಅಂತ ಹೋಟೆಲಿಂದ ಮನು ಹೋಗಿ ತರೋರು. ಇವಾಗ ನೋ ಹೋಟೆಲ್ ನಥಿಂಗ್. ಮನೇಲಿ ಏನು ಮಾಡ್ತಾರೆ ಅದನ್ನು ತಿನ್ನಬೇಕು. ಬಟ್ ಬೇಜಾರೇನಿಲ್ಲ, ಅಮ್ಮ ಮಾಡಿಕೊಡೋದಲ್ವಾ, ಸೊ ಟೇಸ್ಟಿಯಾಗೇ ಇರುತ್ತೆ. ಆಬ್ವಿಯಸ್ಲಿ ಮೊದಲಾದ್ರೆ ನಾನೇ ಮಾಡ್ಕೊಂಡು ನಾನೇ ತಿನ್ನಬೇಕಿತ್ತಲ್ಲ, ಸೇರ್ತಾ ಇರಲಿಲ್ಲ. ನಾನು ಮಾಡೋದು ನನಗೆ ಸೇರ್ತಾ ಇರಲಿಲ್ಲ. ಮಮ್ಮಿ ಬೆಳಗ್ಗೆ ಎದ್ದ ತಕ್ಷಣ ಫುಲ್ಲು ಬ್ಯುಸಿ ಇರ್ತಾರೆ ಕಿಚನಲ್ಲಿ. ನಮ್ದು ಹೆಂಗೆ ರೊಟೀನ್ ಚೇಂಜ್ ಆಗೋಗಿದೆಯೋ ಪಾಪ ನಮ್ಮ ಅಮ್ಮಂದು ಕಂಪ್ಲೀಟ್ ರೊಟೀನ್ ಚೇಂಜ್ ಆಗೋಗಿದೆ. ಮ್ಯಾಕ್ಸಿಮಮ್ ಟೈಮ್ ಅವ್ರು ಕಿಚನಲ್ಲೇ ಇರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಕೆಲಸ, ನೈಟ್ ಪಾತ್ರೆ ತೊಳೆದಿರಲಿಲ್ಲ ನೆನ್ನೆ. ನೈಟ್ ಯೂಶ್ವಲಿ ನೈಟೇ ತೊಳೆದಿಡ್ತಾರೆ. ಒಂದೊಂದ್ಸರಿ ಹಂಗೆ ಅವರು ಮೂಡ್ ಮೇಲೆ ಡಿಪೆಂಡು. ಬೆಳಗ್ಗೆ ಎದ್ದು ಅದನ್ನೆಲ್ಲ ತೊಳ್ಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಅವ್ರು ಹೇಳ್ದಂಗೆ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ಬೇಗ ಆಗುತ್ತೆ, ಟೈಮು ಆಗೋಗಿದೆ. ನಮ್ಮದು ಬಾಣಂತಿ ರೊಟೀನ್ ಹೆಂಗಿರುತ್ತೆ ಅಂದರೆ ದಿನ ಬಿಟ್ಟು ದಿನ ತಲೆ ಸ್ನಾನ ಇರುತ್ತೆ. ನನಗೆ ಕಾಟನ್ ಇಟ್ಕೊಂಡು ಮಾತಾಡ್ತಾ ಇದ್ರೆ ನನ್ನ ವಾಯ್ಸ್ ನನಗೆ ಎಕೋ ಆಗ್ತಾ ಇರುತ್ತೆ. ಆಮೇಲೆ ವಾಯ್ಸು ಕಂಪ್ಲೀಟ್ ಚೇಂಜ್ ಬರುತ್ತೆ. ನೋಡಿ ಡಿಫ್ರೆನ್ಸ್, ಬಿಫೋರ್ ಕಾಟನ್ ಆಫ್ಟರ್ ಕಾಟನ್ ಎಷ್ಟು ಚೇಂಜ್ ಆಗುತ್ತೆ ವಾಯ್ಸು. ಏನು ಹೇಳ್ತಾಯಿದೆ, ಬಾಣಂತಿ ರೊಟೀನ್ ಹೆಂಗಿರುತ್ತೆ ಅಂದರೆ ದಿನ ಬಿಟ್ಟು ದಿನ ನಮ್ಮದು ತಲೆ ಸ್ನಾನ ಇರುತ್ತೆ. ಬಾಣಂತಿ ಸ್ನಾನ ಬೆಳಗ್ಗೆ 6 ಗಂಟೆಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಒಂದು 2-3 ಬೆಡ್ಶೀಟ್ ಒತ್ತಿಸಿ ಫುಲ್ಲು ಒಳಗಡೆ ಗಾಳಿ ಎಲ್ಲ ಬರ್ದಂಗೆ ಕಂಪ್ಲೀಟ್ ಲಿಟ್ರಲಿ ಸ್ವೆಟ್ ಆಗಬೇಕು, ಆ ಥರ ಮಲಗಿಸ್ತಾರೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಸ್ನಾನಕ್ಕೆ ಹೋಗಿದ್ದು 7:15 7:30 ಆಯಿತು. ಪಾಪು ಎದ್ದಿದ್ದ, ಅವನ್ನ ಸಮಾಧಾನ ಮಾಡಿ ಮಲಗಿಸಿ ಹೋಗೋಷ್ಟೊತ್ತಿಗೆ ಅಷ್ಟೊತ್ತಾಯಿತು. ಬಂದು ಅದಕ್ಕೆ ಎದ್ದಿದ್ದು ಲೇಟ್ ಆಯಿತು. ನಾನು ಆ ಸ್ನಾನ ಮಾಡ್ಕೊಂಡು ಬಂದು ಮಲ್ಕೊಂಡ್ರೆ ನಮಗೆ ನಿದ್ದೆ ಬರಲ್ಲ. ಯಾಕೆಂದರೆ ಫುಲ್ಲು ಸ್ವೆಟ್ ಆಗ್ತಾ ಇರ್ತೀವಿ ಒಳಗಡೆ. ಎಷ್ಟೊತ್ತಿಗೆ ತೆಗಿತಾರಪ್ಪ, ಎಷ್ಟೊತ್ತಿಗೆ ಎದ್ದು ಬರ್ತೀನಪ್ಪ ಬೆಡ್ಶೀಟ್ ಒಳಗಡೆಯಿಂದ ಅಂತ ಫೀಲ್ ಆಗ್ತಾ ಇರುತ್ತೆ. ಬಟ್ ಚೆನ್ನಾಗಿರುತ್ತೆ ಅದು ಮಾಡಿಕೊಂಡ್ರೆ ತಾನೇ ಬಾಡಿ ಎಲ್ಲ ಡಿಟಾಕ್ಸ್ ಆಗೋದು. ಏನಂತಾರೆ
ನಮ್ಮ ಬಾಡಿ ಫ್ಯಾಟ್ ರಿಡ್ಯೂಸ್ ಆಗೋದು ಅದೆಲ್ಲ ಆಗಬೇಕು ಅಂತಂದರೆ ಇದನ್ನೆಲ್ಲ ಮಾಡ್ಕೊಳ್ಳೇಬೇಕು. ಮೊದಲಿನ ಫಿಟ್ನೆಸ್ಸಿಗೆ ವಾಪಸ್ ಬರಬೇಕು ನಾವು ಅಂತಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಪೋಸ್ಟ್ಪಾರ್ಟಮ್ ರಿಕವರಿ, ಪೋಸ್ಟ್ಪಾರ್ಟಮ್ ಅದೇನೇನು ಪ್ರೊಸೀಜರ್ಗಳೆಲ್ಲ ಮಾಡ್ತಾರಲ್ಲ, ಸ್ನಾನದ್ದು, ಊಟದ್ದು, ಪ್ರತಿಯೊಂದೂ ಅದೆಲ್ಲ ಮಾಡ್ಕೊಳ್ಳೇಬೇಕು. ಅದನ್ನೆಲ್ಲ ನಾನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ಕೆಲವು ಟೈಮು ಕಷ್ಟ ಅನಿಸುತ್ತೆ, ಆವಾಗ ಅಡಮೆಂಟ್ ಆಗಿಬಿಡ್ತೀನಿ, ನನ್ನ ಕೈಲಾಗಲ್ಲ ಅಂತ. ಆಗ ನನಗೂ ನಮಗೂ ಲೈಟಾಗಿ ಜಗಳ ಆಗುತ್ತೆ. ನಮ್ಮ ಬೇಡ ಹಂಗೆಲ್ಲ ಮಾಡಬೇಡ ಅಂತ, ನನ್ನ ಕೈಲಾಗ್ತಾ ಇಲ್ಲ ಅಂತ. ಸ್ವೆಟ್ಟಿಂಗು ಒಂದೊಂದ್ಸರಿ ಎಕ್ಸ್ಟ್ರೀಮ್ ಆದಾಗ ಇರಿಟೇಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ ನನಗೆ. ಅದಕ್ಕೆ ಜಸ್ಟ್ ಕಾಟನ್ ಬಿಟ್ಟು ಬಾಕಿ ಇನ್ನೇನು ಇಡಲ್ಲ. ಯಾಕಂದರೆ ಆಫ್ಟರ್ ಡೆಲಿವರಿ ನಾನು ಸಿಕ್ಕಾಬಿಟ್ಟೆ ಸ್ವೆಟ್ ಆಗ್ತೀನಿ. ಈಗಲೂ ನೋಡಿ ಸ್ವೆಟ್ಟಿಂಗ್ ಬರ್ತಾನೇ ಇದೆ. ತುಂಬ ಜನ ಕೇಳ್ತೀರಾ, ನೀವು ಯಾಕೆ ತಲೆಗೆ ಬಟ್ಟೆ ಕಟ್ಟಲ್ಲ, ಸ್ವೆಟರ್ ಹಾಕಲ್ಲ ಅಂತ. ಈ ಕ್ಲೈಮೇಟಲ್ಲಿ ನಾನೇನಾದ್ರು ಸ್ವೆಟರ್ ಗಿಟರ್ ಹಾಕೊಂಡು ಸ್ಕಾರ್ಫ್ ಎಲ್ಲ ಕಟ್ಕೊಬಿಟ್ರೆ ಇನ್ನೊಂದು ನೆಕ್ಸ್ಟ್ ½ ಸ್ಕಿನ್ ಡಿಸೀಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಸ್ವೆಟ್ ಆಗೋ ಲೆವೆಲ್ಲಿಗೆ. ಹಂಗಾಗಿ ಅದೆಲ್ಲ ಏನೂ ಮಾಡಲ್ಲ. ಮೇಯ್ನು ಶೀತ ಆಗದಲ್ಲೇ ಇರೋ ಥರ ನೋಡ್ಕೋಬೇಕು. ಅದನ್ನಂತೂ ಟೇಕ್ ಕೇರ್ ಮಾಡ್ತಾ ಇದ್ದೀನಿ. ಶೀತ ಅಂತೂ ಖಂಡಿತ ಮಾಡ್ಕೊತಾ ಇಲ್ಲ. ಕಿವಿಗೆಲ್ಲ ಕಾಟನ್ ಇಟ್ಕೊಂಡು ವಿತೌಟ್ ಸ್ಲಿಪ್ಪರ್ ಅಂತೂ ಓಡಾಡೋದೇ ಇಲ್ಲ ಮನೆ ಒಳಗಡೆ. ಮೊದಲು ನಾನು ಸ್ಲಿಪ್ಪರ್ ಹಾಕ್ಕೊಂಡೆ ಮನೆ ಒಳಗಡೆ ಓಡಾಡ್ತಿದ್ದು. ಅದೇನು ಚೇಂಜಸ್ ಅಂತ ಏನು ಅನಿಸಿಲ್ಲ. ಸಾಕ್ಸ್ ಹಾಕ್ತಾಯಿಲ್ಲ. ಒಂದಿನ ಸಾಕ್ಸ್ ಹಾಕ್ಕೊಂಡೆ ಫುಲ್ಲು ಸ್ವೆಟ್ ಆಗೋಗ್ಬಿಡ್ತು ಫೀಟ್ ಎಲ್ಲ. ಆವತ್ತು ತೆಗ್ದಾಕ್ತೋಳು ಪುನಃ ಆಗ್ತಿಲ್ಲ. ನೋಡೋಣ ಇದೇನಾದ್ರು ಸ್ವಲ್ಪ ಈ ಕ್ಲೈಮೇಟ್ ಚೇಂಜ್ ಆದಮೇಲೆ ಅದೆಲ್ಲ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಡಿಪೆಂಡ್ಸ್. ಪಾಪುದು ಫೀಡಿಂಗ್ ಟೈಮ್ ಆಯಿತು. ಆವಾಗಿಂದನೂ ಎದ್ದು ಕೊಸ ಅಂತ ಅಂದ್ಕೊಂಡು ಅಲ್ಲಲ್ಲೇ ಮಲ್ಕೊತಿದ್ದಾನೆ. ಎದ್ದೇಳಿಸ್ಕೊಳ್ಳೋ ಟೈಮು ಇವಾಗ. ಎದ್ದೇಳಿಸ್ಕೊಳ್ಳೋಣ. ಅಲ್ಲೇ ಕಣ್ಬಿಟ್ಟು ಒಂಚೂರು ಹಿಂಗೆ ನೋಡೋದು, ಅಲ್ಲೇ ಮಲ್ಕೊಳ್ಳೋದು ಮಾಡ್ತಾ. ಅವನಿಗೆ ಎದ್ದೇಳಕ್ಕೂ ಮನಸ್ಸಿಲ್ಲ, ಆದರೆ ಹೊಟ್ಟೆ ಹಶ್ವಾಗ್ತಾ ಇದೆ. ಅಮ್ಮು ಬಂಗಾಡು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಂಗಾಡಿ. ದೊಡ್ಡವರಾಗ್ಬಿಟ್ರು. ಮಾರ್ನಿಂಗ್ ಸ್ಟ್ರೆಚಿಂಗ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಬಂಗಾಡಿ ಅಳ್ಳಬಾರ್ದು, ನಗ್ತಾ ಎದ್ದೇಳಬೇಕು. ಪಾಪ ಮರಿ ಸ್ಮೈಲು ಕೊಟ್ಕೊಂಡು ಗುಡ್ ಮಾರ್ನಿಂಗ್ ಮಮ್ಮ ಅಂತ ಎದ್ದೇಳಬೇಕು. ಅದಳಮ್ಮ. ಆಯಿತಾ? ಸ್ಟ್ರೆಚಿಂಗ್ಸ್ ಮುಗೀತಾ? ಎತ್ಕೊಳ್ಳ? ಇನ್ನೂ ಮುಗಿದಿರುವಂತೆ ಸ್ಟ್ರೆಚಿಂಗ್ಸ್. ನಮ್ಮ ಸಾಹೇಬ್ರು ಎದ್ಬಿಟ್ರು ಇವಾಗ. ಅವ್ರದ್ದು ಬ್ರೇಕ್ಫಾಸ್ಟ್ ಟೈಮು. ಹೋಗೋಣ ಅವ್ರ ಫಾಸ್ಟಿಂಗ್ನ ಬ್ರೇಕ್ ಮಾಡಿಸೋಣ. ಸಿಗ್ತೀನಿ ನಿಮಗೆ ಆಮೇಲೆ. ಗುಡ್ ಮಾರ್ನಿಂಗ್ ಹೇಳ್ಬಿಡು ಬಂಗಾರು ಎಲ್ರಿಗೂ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಗುಡ್ ಮಾರ್ನಿಂಗ್. ನೀವು ಹೋಗಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ, ನಾನು ಮುಗಿಸ್ಕೊಂಡು ಬರ್ತೀನಿ. ನೀವು ಬ್ರೇಕ್ಫಾಸ್ಟ್ ಮಾಡ್ಬೇಕಂತೆ ಕಣ್ರಪ್ಪ. ಅವರು ಮುಗಿಸ್ಕೊಂಡು ಬರ್ತಾರಂತೆ. ಸಿಗೋಣ ಆಮೇಲೆ ಸಿಗ್ತಾರಂತೆ. ಬಾಯ್. ಇವತ್ತು ಪಾಪುಗೆ ಆಯಿಲ್ ಮಸಾಜು ಮತ್ತು ಸ್ಪಾಂಜ್ ಬಾತ್ ಇದೆ ಕೊಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದೆ. ಅಷ್ಟೊತ್ತಿಗೆ ಎದ್ದು ಅಳ್ತಾ ಇದ್ದಾನೆ. ಪಟಾಪಟ ಅಂತ ಇವಾಗೆಲ್ಲ ರೆಡಿ ಮಾಡಿಕೊಂಡು ಎತ್ಕೋಬೇಕು ಅವನ್ನ. ಬಂದೆ ಕಂದಮ್ಮ. ಅಳ್ತಾ ಫಸ್ಟ್ ಎತ್ಕೊಳ್ಳೋಣ. ಬಾಳ ಅಮ್ಮ ಬಂಗಾಳು ಕೊಂಡಲ್ಲಿ ನೀರು ಬರೋ ತನಕ ಅಳ್ತಾರ ಯಾರಾದ್ರೂ. ಆಯ್ತಲ್ಲ, ಆಯ್ತು. ಕಣ್ಣಲ್ಲಿ ನೀರು ಬರ್ತಂತ ಕಳ್ತಾರ ಪಾಪು. ಜಾಣ. ಚಿನ್ನಾನಗೆ ರೆಡಿ ಮಾಡ್ಕೊಬಿಡ್ಲಾ? ಚಿನ್ನಾನ ಮಾಡ್ಕೊಬಿಡಿ ನೀವು. ಆಯಿಲ್ ಮಸಾಜ್ ಮಾಡ್ಕೊಂಡು, ಸ್ಪಾಂಜ್ ಬಾತ್ ಮಾಡ್ಕೊಂಡು, ಮಮ್ಮ ಕುಡಿದ್ಬಿಟ್ಟು ಟಚಿ ಮಾಡ್ಬಿಡಿ. ನೀವು ಕೆಲವೊಬ್ರು ಕೇಳ್ತೀರಾ ಪಾಪುನ ತೋರಿಸಿ ಅಂತ. ಬಟ್ ನನ್ನ ಮಗ ಹೇಳ್ತಾ ಇದ್ದಾನೆ ಕ್ಯಾಮ್ರಾಗೆ ನಾನು ಮುಖ ತೋರಿಸಲ್ಲ ಅಂತ. ಸ್ಮೈಲ್ ಕೊಡ್ತಾವನೆ ನನಗಂತ ಹೇಳ್ತಾ ಇದ್ರೆ. ಮುಖ ಮುಚ್ಕೊಂಡು ಒಂದು ಸೈಡಿಗೆ ಮಲ್ಕೊಂಡಿದ್ದಾನೆ. ನನ್ನಲ್ಲಿ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದೆ ಅಂತ ನೋಡಿ. ಸಾಹೇಬ್ರು ಕ್ಯಾಮ್ರಾ ಕಡೆಗೆ ಪೋಸ್ ಕೊಡಲ್ವಂತೆ. ಸೊ ಸೈಡಿಗೆ ಮಲ್ಕೊಂಡು ಮುಖ ಮುಚ್ಕೊಂಡಿದ್ದಾರೆ. ಈಗ ಸ್ಮೈಲ್ ಕೊಡ್ತಾ ಇದ್ದಾರೆ. ಸೊ ನಾವು ಒಬ್ಬರು ಪ್ರೈವೇಸಿಗೆ ಡಿಸ್ಟರ್ಬ್ ಮಾಡಬಾರ್ದು. ಅವರು ಪರ್ಮಿಷನ್ ಕೊಡೋ ತನಕ ನಾವು ಅವ್ರನ್ನ ಕ್ಯಾಮ್ರಾ ಮುಂದೆ ಫೇಸ್ನ ತರಲ್ಲ. ಅವರು ನೋಡಿ ಹಂಗೆ ಹೇಳ್ತಾ ಇದ್ರೆ ಇನ್ನೂ ಫುಲ್ಲು ಮುಖ ಮುಚ್ಕೊಂತವ್ರೆ. ಮುಖಾಗಿ ಕಾಲನ್ನು ತಗೊಂತವ್ರೆ ಮುಚ್ಕೊಳ್ಳೋಕ್ಕೆ. ಬಟ್ ಅದು ಕಾಲು ಎಟ್ಟುಕ್ತಾ ಇಲ್ಲ. ಓ ಮೈ ಗಾಡ್. ಸೊ
ಸೊ ಮುಖ ತೋರಿಸಲ್ಲ ಅಂತ ಯಾರೆಲ್ಲ ಹೇಳ್ತಾ ಇದ್ದೀರಾ ಬೇಜಾರು ಮಾಡ್ಕೋಬೇಡಿ. ಅವ್ರು ಪರ್ಮಿಷನ್ ಕೊಟ್ಟಾಗ ಖಂಡಿತ ನಾವು ತೋರಿಸ್ತೀವಿ. ಅವ್ರು ಪರ್ಮಿಷನ್ ಕೊಡಬೇಕು ನಮಗೆ, ಅವ್ರು ಇನ್ನೂ ಕೊಟ್ಟಿಲ್ಲ, ನಗ್ತಾವ್ರೆ. ಎನಿವೇಸ್ ಹೋಗೋಣ, ಟೈಮ್ ಆಯಿತು ಅವ್ರಿಗೂ. ನಾವು ಅವ್ರಿಗೆ ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಬಿಟ್ಟು ನಾನು ಹೋಗ್ಬೇಕು ನೆಕ್ಸ್ಟು ಹಾಸ್ಪಿಟಲ್ಗೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಬರೋದಕ್ಕೆ. 2 hours later. ಪಾಪುಗೆ ಸ್ಪಾಂಜ್ ಬಾತ್ ಕೊಟ್ಟಿದ್ದೆ, ಅವನಿಗೆ ಫೀಡಿಂಗ್ ಕೊಟ್ಬಿಟ್ಟು ಎಷ್ಟು ಕ್ವಿಕ್ಕಾಗಿ ಹೋಗಿ ಬಂದಿದ್ದೀನಿ ಹಾಸ್ಪಿಟ್ಲಿಗೆ ಅಂದರೆ ಸದ್ಯ ಹತ್ರ ಇರೋದಕ್ಕೆ ಅನುಕೂಲ ನೋಡಿ, ಪರವಾಗಿಲ್ಲ. ಇನ್ನೊಂದು 2 days ಅಂತೆ ಕಂಪ್ಲೀಟ್ ಹೀಲ್ ಆಗುತ್ತೆ ಅಂತ ಅಂದರು. ಈಗಲೇ ಆಲ್ಮೋಸ್ಟ್ 90 to 95% ಹೀಲಾಗಿ ಹೋಗ್ಬಿಟ್ಟಿದೆ. ಇನ್ನೊಂದು 5% ಇದೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತಿದ್ದಂಗೆ ಮೈಲ್ಡಾಗಿ ಪಸ್ಸಾಗಿತ್ತು, ಅದು ಬಿಟ್ಟರೆ ಸೆಕೆಂಡ್ರಿ ಇನ್ಫೆಕ್ಷನ್ಗೆ ಟರ್ನ್ ಆಗಿಬಿಡುತ್ತೆ ಅಂದ್ಕೊಂಡು ಪ್ರಿಕಾಕ್ಷನ್ ಎಲ್ಲ ತಗೊಂಡಿದ್ದು ನಾವು. ಸೊ ಅದು ಹಂಗಾಗಿ ಡೈಲಿ ಡ್ರೆಸ್ಸಿಂಗ್ ಮಾಡಿಸ್ತಾ ಇದ್ದೆ. ಅದು ಸ್ವಲ್ಪ ಹೋಲ್ ಹಂಗೆ ಉಳ್ಕೊಂಡಿತ್ತು, ಅಂದರೆ ಅವರೇ ಸ್ಟಿಚ್ನ ಕಟ್ ಮಾಡಿ ಅದು ಹೋಲ್ ಓಪನ್ ಮಾಡಿದ್ರು ಪಸ್ ತೆಗೆಯೋದಕ್ಕೆ ಅಂತ. ಸೊ ಅದು ಕೂಡ್ಕೋಬೇಕಷ್ಟೇ, ಪಸ್ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಅದೊಂದು ಇವಾಗ ಕೂಡ್ಕೊಬಿಟ್ರೆ ಹೋಲು ಎಲ್ಲ ಕಂಪ್ಲೀಟ್ ಆದಂಗೆನೆ ಇನ್ನೊಂದು 2-3 days ಮ್ಯಾಕ್ಸಿಮಮ್ ಊರಿಗೆ ಹೋಗ್ಬೋದು. ಬಟ್ ಅದು ನನಗೆ ಪೇಯ್ನು ಎಲ್ಲ ಏನೂ ಇರಲಿಲ್ಲ, ಸ್ವಲ್ಪ ಮೈಲ್ಡ್ ಇರಿಟೇಷನ್ ಇತ್ತು. ಇವಾಗ ಆ ಇರಿಟೇಷನ್ ಕೂಡ ಇಲ್ಲ, ಅದು ಕ್ಲಿಯರ್ ಆಗಿದೆ, ಏನಿಲ್ಲ, ಫೀಲಿಂಗ್ ಕ್ವೈಟ್ ನಾರ್ಮಲ್ ಇವಾಗ. ನಮ್ಮಿ ಖುಷಿ ಸುದ್ದಿ ಕೇಳಿ ಅಲ್ವಮ್ಮ? ಖುಷಿ ಆಗೋದಿಲ್ವಾ? ಬರೀ ಇದೇ ಆಗೋಯ್ತಲ್ಲ ಒಂದು ತಿಂಗಳಿಂದ. ನಮ್ಮಮ್ಮಗೆ ಕರೆಕ್ಟಾಗಿ ಬಾಣಂತನ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಮಗಳಿಗೆ ಅಂತ ಯೋಚನೆ. ನನಗೆ ಅನ್ನೋದಕ್ಕಿಂತ ಜಾಸ್ತಿ ಪಾಪುಗೆ ಆರೈಕೆ ಮಾಡೋಕ್ಕಾಗ್ತಾಯಿಲ್ಲ, ಬರೀ ತಾರಾಮಯ್ಯ ಆಡ್ದಂಗೆ ಆಗ್ತೈತಲ್ಲ ಅಂತ. ನಿನ್ನ ಡೈಲಾಗೆಲ್ಲ ನಾನೇ ಹೇಳ್ಬಿಟ್ಟೆ. ಮಾತಾಡೋಕ್ಕೂ ಆಯ್ತಾ ಇಲ್ಲ. ಏಕೆ? ಯಾಕೋ ಸುಸ್ತಾಯ್ತಾ ಸಿಕ್ಕೋದು, ನಾನು ಕೇಳ್ಕೊಂಡಂಗೆ. ಓ ರೆಸ್ಟ್ ಮಾಡಿಬಿಡು. ಕಾಫಿ ಮಾಡಿ ಕಾಫಿ ಕುಡಿಯೋಣ. ಮಾಡಲ ನಾನೇ? ಬೇಡ ಬೇಡ. ನಮ್ಮ ಅಮ್ಮ ನನ್ನ ಕಿಚನಿಗೆ ಒಂದು ಗ್ಲಾಸ್ ನೀರು ತೊಗೊಂಡು ಕುಡಿಯೋಕ್ಕೆ ಬಿಡಲ್ಲ, ಅವರೇ ಬೈತಾರೆ ಹೋಗಿ ತಗೊಂಡು ಕೊಡೋರು. ನೀನು ಹೇಳು, ನಾನು ತಂದು ಕೊಡ್ತೀನಿ, ನೀನು ಹಂಗೆಲ್ಲ ಎದ್ದು ಓಡಾಡಬೇಡ ಅಂತ. ಸುಸ್ತು ಅಂತ ಅವರೇ. ಕಾಫಿ ಮಾಡಮ್ಮ ಕುಡಿಯೋಣ 3 ಜನ ಮಾಡೋಕ್ಕೆ. ಹಾಲು ಬಿಸಿಗಿಡಮ್ಮ, ಆಕೆ ಮಿಕ್ಸ್ ಮಾಡ್ಕೊಂಡು. ಇನ್ನೂ ಊಟ ಲೇಟಾಗೋದು, ನನಗೂ ಫುಲ್ ಹೊಟ್ಟೆ ಆಗ್ತೈತೆ. ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ದಲ್ವಾ. ಸೊ ಆವಾಗಲೇ ನಾನು ಹೇಳ್ತಾ ಇದ್ದಿದ್ದು, ನಮ್ಮಮ್ಮ ಡೈಲಿ ಹೇಳೋ ಡೈಲಾಗ್ಗಳವು. ಪಾಪುಗೆ ಆರೈಕೆ ಆಗ್ತಾಯಿಲ್ಲ, ಪಾಪುಗೆ ಆರೈಕೆ ಆಗ್ತಾಯಿಲ್ಲ ಕರೆಕ್ಟಾಗಿ ಅಂತ. ಅದಕ್ಕೆ ಇದು ನಾನು 3 days ವೇಟ್ ಮಾಡಮ್ಮ. ಇವತ್ತು ಹೇಳಿ ಕಳಿಸಿದ್ರು, ಡಾಕ್ಟ್ರನ್ನ ಕೇಳ್ಕೊಂಡು ಬಾ, ಯಾವತ್ತು ಕ್ಲಿಯರ್ ಆಗುತ್ತೆ, ನಾವು ಯಾವತ್ತು ಊರಿಗೆ ಹೋಗ್ಬೋದು ಅಂತ. ಪ್ರಾಬಬ್ಲಿ ಈ ವೀಕ್, ಮ್ಯಾಕ್ಸಿಮಮ್ ಈ ವೀಕಲ್ಲಿ ಇನ್ನೊಂದು 3-4 days ಬಿಟ್ಟು ಊರಿಗೆ ಓಡ್ತೀವಿ ಅನ್ಸತ್ತೆ. ಒಟ್ಟಿನಲ್ಲಿ ಇದು ಕಂಪ್ಲೀಟ್ ಕ್ಲಿಯರ್ ಆಗಬೇಕು ಅಷ್ಟೇ. ಫುಲ್ಲು ಇವಾಗ ಹೊಟ್ಟೆ ಆಗ್ತಾಯಿದೆ. ಬೆಳಗ್ಗೆ ಉಪ್ಪಿಟ್ಟು ತಿಂದಿದ್ದು ಬ್ರೇಕ್ಫಾಸ್ಟಿಗೆ ಬೇಗ ಡೈಜೆಷನ್ ಆಗೋಗ್ಬಿಡ್ತು, ಬ್ಯುಸಿ ಆಗಿಬಿಟ್ಟೆ ಎಲ್ಲ ಕೆಲಸಗಳಲ್ಲಿ. ಬೇಗ ಡೈಜೆಷನ್ ಆಯಿತು. ಊಟ ಮಾಡಿ ಮಲಗಿಬಿಡ್ಬೇಕು, ಇವಾಗ ಚೆನ್ನಾಗಿ ರೆಸ್ಟ್ ಮಾಡಬೇಕು ಇನ್ನೊಂದು 2 hours. ಆಮೇಲೆ ಯಥಾ ಪ್ರಕಾರ ಪುನಃ ಎದ್ದೇಳು. ಹಿಂಗಾಗಿದೆ ಇವಾಗ ಲೈಫು, ಫುಲ್ಲು ಕಂಪ್ಲೀಟ್ ಬ್ಯುಸಿ ಆ್ಯಂಡ್ ಆಕ್ಯುಪೈಡ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.